ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ದಾಳಿಂಬೆ, ಮೋಸಂಬೆ ಮತ್ತು ನಲ್ಲಿಕಾಯಿ ಒಂದಿತ್ತು, ಅದು ಜ್ಯೂಸು. ಇನ್ನು ಫ್ರೆಂಡ್ಸ್, ಇದೊಂಥರ ಡಿಫ್ರೆಂಟ್ಸು ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಇನ್ನು ಒಂದೇ ಒಂದು ಚಪಾತಿ ಅಲ್ಲೇ ಬಿಟ್ಟಿದೆ ಫ್ರೆಂಡ್ಸ್, ಅದು ಅಲ್ಲೇ ಒತ್ತಿದಂಗೆ ಆಗಿದೆ. ತೊಂದರೆ ಇಲ್ಲ, ಒತ್ತಿ ಏನು ಹೋಗಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಬೆಳ್ಳುಳ್ಳಿ ಮತ್ತು ಎಲ್ಲ ಸೇರಿ ಹಾಕಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಚಟ್ನಿ ಅಂತೆಲ್ಲ ಹೇಳ್ಬೋದು, ಟೊಮೊಟೊ ಚಟ್ನಿ ಅಂತ ಹೇಳಿದ್ರು. ಇನ್ನು ಫ್ರೆಂಡ್ಸ್, ಚಪಾತಿ ಆಲ್ರೆಡಿ ರೆಡಿಯಾಗಿದೆ, ಜ್ಯೂಸ್ ರೆಡಿಯಾಗಿದೆ. ಇನ್ನು ಇದು ಫ್ರೆಂಡ್ಸ್, ನಾನು ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ, ಯಾಕೆಂದರೆ ಕೆಮ್ಮೈತೆ. ರೈಸು ರೆಡಿಯಾಗಿದೆ. ನೋಡಿದ್ರೆ ಫ್ರೆಂಡ್ಸ್, ಆಲ್ರೆಡಿ ಪೂಜೆನೂ ನನ್ನ ಮನೇಲಿ ಆಗೋಗಿದೆ. ಪೂಜೆ ಆಲ್ರೆಡಿ ಫ್ರೆಂಡ್ಸ್ ನಾನು ಬೆಳಗ್ಗೆನೇ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ದಾಳಿಂಬೆ, ಮೋಸಂಬೆ ಮತ್ತು ನಲ್ಲಿಕಾಯಿ ಒಂದಿತ್ತು, ಅದು ಜ್ಯೂಸು. ಇನ್ನು ಫ್ರೆಂಡ್ಸ್, ಇದೊಂಥರ ಡಿಫ್ರೆಂಟ್ಸು ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಇನ್ನು ಒಂದೇ ಒಂದು ಚಪಾತಿ ಅಲ್ಲೇ ಬಿಟ್ಟಿದೆ ಫ್ರೆಂಡ್ಸ್, ಅದು ಅಲ್ಲೇ ಒತ್ತಿದಂಗೆ ಆಗಿದೆ. ತೊಂದರೆ ಇಲ್ಲ, ಒತ್ತಿ ಏನು ಹೋಗಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಬೆಳ್ಳುಳ್ಳಿ ಮತ್ತು ಎಲ್ಲ ಸೇರಿ ಹಾಕಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಚಟ್ನಿ ಅಂತೆಲ್ಲ ಹೇಳ್ಬೋದು, ಟೊಮೊಟೊ ಚಟ್ನಿ ಅಂತ ಹೇಳಿದ್ರು. ಇನ್ನು ಫ್ರೆಂಡ್ಸ್, ಚಪಾತಿ ಆಲ್ರೆಡಿ ರೆಡಿಯಾಗಿದೆ, ಜ್ಯೂಸ್ ರೆಡಿಯಾಗಿದೆ. ಇನ್ನು ಇದು ಫ್ರೆಂಡ್ಸ್, ನಾನು ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ, ಯಾಕೆಂದರೆ ಕೆಮ್ಮೈತೆ. ರೈಸು ರೆಡಿಯಾಗಿದೆ. ನೋಡಿದ್ರೆ ಫ್ರೆಂಡ್ಸ್, ಆಲ್ರೆಡಿ ಪೂಜೆನೂ ನನ್ನ ಮನೇಲಿ ಆಗೋಗಿದೆ. ಪೂಜೆ ಆಲ್ರೆಡಿ ಫ್ರೆಂಡ್ಸ್ ನಾನು ಬೆಳಗ್ಗೆನೇ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿಗೆ ಚಪಾತಿ ಆಯಿತು, ಚಟ್ನಿ ಆಯಿತು, ಜ್ಯೂಸ್ ಆಯಿತು, ಒಂದು ಅಡುಗೆ ಫಿನಿಶ್ ಆಯಿತು. ರೈಸ್ ಆಲ್ರೆಡಿ ಹಿಂಗೆ. ಓಕೆ ಫ್ರೆಂಡ್ಸ್, ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಬನ್ನಿ, ನಾನು ಇವತ್ತು ಲೇಟಾಗಿ ಸೆಕೆಂಡ್ ಶಿಫ್ಟಲ್ಲ ಅಂತ ಸ್ವಲ್ಪ ಲೇಟಾಗಿದೆ. ನೋಡಿ, ಕಾಫಿ ಫಸ್ಟ್ ನೀರು ಕುಡಿತೀನಿ. ಇನ್ನು ಫ್ರೆಂಡ್ಸ್, ಬಾಕ್ಲು ಸಾರಿಸಿ ಮಾಪ್ ಹಾಕಿದ್ದೀನಿ. ಫಿಶ್ಗೆ ಇನ್ನು ಫುಡ್ ಹಾಕಾಯಿತು. ಈಗ ಫ್ರೆಂಡ್ಸ್, ಬ್ರೆಡ್ ತಿಂದ್ಬಿಟ್ಟು ಮೇಲೆ ಯಾವ ಹೂ ಬಿಟ್ಟೈತೆ ಅಂತ ನೋಡ್ಕೊಂಡು ಬರೋಣ. ಕಾಫಿ ಆದಮೇಲೆ ಬನ್ನಿ ಫ್ರೆಂಡ್ಸ್. ಪಾತ್ರೆ ಏನು ಜಾಸ್ತಿ ಇಲ್ಲ ನೋಡಿ, 2 ಕಪ್ಪು ಇವಾಗ ಪಾತ್ರೆ. ಇವತ್ತು ನನ್ನ ಮಗಳು ಉಪವಾಸ, ಅವಳು ಕಾಫಿ ಕುಡಿಲಿಲ್ಲ. ಇಷ್ಟೇ ಪಾತ್ರೆ ಇರೋದು ಫ್ರೆಂಡ್ಸ್. ಎಲ್ಲ ನಾನು ನೆನ್ನೆಲೆ ವಾಶ್ ಮಾಡೋಗಿದೆ. ಇನ್ನು ಶೆಲ್ಪು ಅಷ್ಟೇ, ಆಲ್ರೆಡಿ ನಿಮಗೆ ಡೈಲಿ ತೋರಿಸ್ತೀನಿ ನೋಡಿ, ನೀಟಾಗೈತೆ. ನಾನು ಒಳಗೆ ಸರಿಯಾಗಿ ಒಂದ್ಸಲ ನೀರು ಬರಲ್ಲ ಅಂತ ಇದರೊಂದು ನೀರು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಪಾತ್ರೆ ಗೀತ್ರೆ ತೊಳೆಯೋಕ್ಕೆ ಯಾವುದಕ್ಕಾದರೂ. ಇನ್ನು ಇದೆಲ್ಲ ಕ್ಲೀನಿಂಗು ಆಲ್ರೆಡಿ ಆಗಿದೆ. ಬನ್ನಿ, ಮೇಲೆ ಯಾವ ಹೂವು ಬಿಟ್ಟಿದೆ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಯಾವ ಥರ ಹೂವು ಬಿಟ್ಟೈತೆ ನೋಡ್ಕೊಂಡು ಬರೋಣ. ಸಾಟರ್ಡೆ ಇವತ್ತು ನೋಡಿ, ನುಗ್ಗೆಕಾಯಿ ಮರ, ಪಾರಿವಾಳ ಅಲ್ಲಿ ಏನಾದರೂ ಹಾಕಿರ್ತಾರಲ್ಲ ತಿಂತಾರೆ. ನನ್ನ ಮಗಳು ಇಷ್ಟೊಂದು ಬಟ್ಟೆ ವಾಶ್ ಮಾಡಿ ಹಾಕಿದ್ದಾಳೆ ಫ್ರೆಂಡ್ಸ್, ನಾನು ನೋಡೇ ಇಲ್ಲ. ನೋಡಿ, 3 ತಂತಿ ವಾಶ್ ಮಾಡಿದ್ದಾಳೆ. ಫ್ರೆಂಡ್, ಮಳೆ ಇಲ್ವಲ್ಲ, ಗಿಡ ಸ್ವಲ್ಪ ಒಣಗ್ದಾಗಿದೆ. ಇದಂತೂ ಯಾಕೋ ತುಂಬ ಬಾಡ್ದಂಗೆ ಐತೆ. ಏನೋ ಒಂದೂ ಬಿಡಲಿಲ್ಲ ಇವತ್ತಿದು ಫ್ರೆಂಡ್ಸ್. ಬನ್ನಿ ನೋಡೋಣ, ಮೇಲೆಲ್ಲಾದರೂ ಬಿಟ್ಟಿದೆ. 2 ಬಿಟ್ಟಿದೆ ಫ್ರೆಂಡ್ಸ್. ನೀರು ಹಾಕಬೇಕು ಫ್ರೆಂಡ್ಸ್ ಇವಾಗ ಗಿಡಕ್ಕೆ. ಬನ್ನಿ, ಜಾಸ್ತಿ ಏನು ಇವತ್ತು ಬಿಟ್ಟಿಲ್ಲ. ಅದಕ್ಕೆ ಫ್ರೆಂಡ್ಸ್, ಇವಾಗ ನಾನು ಪೆಂಡಿಂಗ್ ಬಿಟ್ಟಿದ್ನಲ್ಲ ಬಿಳಿ ಹೂವು, ಅದನ್ನೆಲ್ಲ ತಗೋತೀನಿ. ಇನ್ನು ಫ್ರೆಂಡ್ಸ್, ಈ ಗಿಡ ಇವಾಗ ಕೆಂಪು ಕಣಗಳ ಗಿಡ ಚೆನ್ನಾಗಿ ಚಿಗುರೈತೆ ನೋಡಿ. ಇದು ಕೆಳಗಡೆ ಒಂದು ಚಿಗುರಿ ಅಷ್ಟು ಬೇಗಲೇ ಮೊಗ್ಗಾಗಿ ಹೊಸ ಚಿಗುರದು, ಹೊಸದು ಗಿಡದಲ್ಲಿ. ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್, ಆಮೇಲಿಂದ ತಂದು ಹಾಕ್ತೀವಿ. ಯಾಕಂದರೆ ನೀರಿಲ್ಲ ಅಲ್ಲ. 2 ದಿವಸ ಮಳೆ ಹುಯ್ಲಿಲ್ವಲ್ಲ, ಅದೇನು ಸತ್ತೋಗಿಲ್ಲ. ಇದು ಸ್ವಲ್ಪ ಬಾಡ್ದಂಗೆ ಆಗೈತೆ ಅಷ್ಟೇ. ಯಾವ್ದು ಹೇಳಿ, ಶಂಖಪುಷ್ಪ. ಇದು ತುಳಸಿ ಬಿಡಿ, ಇನ್ನೂ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್, ನನಗೆ ನೆನ್ನೆಯಿಂದ ಕೆಮ್ಮೆ ನಿಂತಿಲ್ಲ. ಇವಾಗ ಸ್ವಲ್ಪ ಜೀರಿಗೆನ ಪುಡಿ ಮಾಡಿ ಹಾಕ್ಕೊಂಡು ಕುಡಿಬೇಕು. ಅದಕ್ಕೆ ಸ್ವಲ್ಪ ತುಳಸಿ ಎಲೆನ ಕುಯ್ಕೊತಾ ಇದ್ದೀನಿ. ಇನ್ನು ಅದಾದಮೇಲೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ದೊಡ್ಡ ಪತ್ರೆಯನ್ನು ಗಿಂಟ್ಕೊತೀನಿ. ಅದು ಮತ್ತು ತುಳಸಿ ಎರಡನ್ನೂ ಸ್ವಲ್ಪ ಇದು ಮಾಡ್ಕೊಂಡು
ಕುಡಿಯೋಣ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಹೂವು ಇವತ್ತೊಂದು 4 ಸಿಕ್ಕಿದೆ ಫ್ರೆಂಡ್ಸ್. ಇನ್ನು ಇದು ನಿಮಗೆ ತೋರಿಸಿದ್ದೀನಿ ಕಿಡ್ನಿ ಸ್ಟೋನಿಂದು ಚಿಕ್ಕ ಪಾಟ್ಗೆ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಏನು ನಾಷ್ಟ ಮಾಡೋದು, ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಅಲ್ಲೇ ಬಿಸಿಲು ಬಂದೈತೆ ನೋಡಿ. ಇದೆಲ್ಲ ನಮ್ಮದೇ. ನಮ್ಮ ಮಗಳು ಎಲ್ಲ 3 ತಂತಿ ಎಷ್ಟು ಬಟ್ಟೆನ ನಿನ್ನೆ ಮೇಲೆ ಹಾಕಿದ್ದಾಳೆ. ಅವಳು ಮೇಲೆ ಹಾಕೋದೇ ಅಪರೂಪ ನೋಡಿ ಫ್ರೆಂಡ್ಸ್. ನುಗ್ಗೆಕಾಯಿ ಇಷ್ಟೊಂದು ಬಿಟ್ಟಿದೆ, ಆದರೆ ನಾವೇನು ಅದನ್ನು ಕುಯ್ಕೊಳ್ಳಲ್ಲ. ಆದರೆ ತುಂಬ ಚೆನ್ನಾಗಿ ಬಿಟ್ಟಿದೆ. ಚಪಾತಿ ಮಾಡಿ ತುಂಬ ದಿನ ಆಯ್ತು. ಇವತ್ತು ಚಪಾತಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಆಯಿತು, ಕೆಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಅದೇ ಮೇಯ್ನ್ ರೋಡ್. ಯಾರೋ ಜಗಳ ಮಾಡ್ತಾ ಇದ್ದಾರೆ ನೋಡಿ. ನುಗ್ಗೆ ಮಾಡಿ ನಾನು ಯಾವಾಗ ಫ್ರೆಂಡ್ಸ್ ಇಲ್ಲಿ ಎಟ್ಕಿಸ್ಕೊಂಡು ಕುಯ್ಕತೀನಿ. ಮೇಲಿರುತ್ತಲ್ಲ, ಈಗ ಅದನ್ನು ಕಟ್ ಮಾಡಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನಾಷ್ಟಕ್ಕೆ ಚಪಾತಿ ಇಟ್ಟು ಕಲಿಸ್ಬೇಕು. ಬನ್ನಿ ಆಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್. ಬನ್ನಿ, ನಂದು ಪಾತ್ರೆ ಎಲ್ಲ ತೊಳೆದಾಯಿತು. ಪಾತ್ರೆ ಏನು ಜಾಸ್ತಿ ಇರಲಿಲ್ಲ, ಆಲ್ರೆಡಿ ನಿಮಗೆ ತೋರಿಸಿದೆ. ಅಷ್ಟೇ ಪಾತ್ರೆ ಫ್ರೆಂಡ್ಸ್. ನಾನು ಆವಾಗಲೇ ಹೇಳಿದ್ದೀನಿ, ಯಾವುದೇ ಡಬ್ಬ ಖಾಲಿ ಆದರೂ ನಾನು ಆವಾಗಲೇ ವಾಶ್ ಮಾಡಿ ಇಟ್ಕೊತೀನಿ, ಒಂದೇ ಸಲ ಎಲ್ಲನೂ ಮಾಡಲ್ಲ ಅಂತ. ಇನ್ನು ಫ್ರೆಂಡ್ಸ್, ಇಲ್ಲಿ ಕಷಾಯಕ್ಕೆ ನಾನು ದೊಡ್ಡ ಪತ್ರೆ ಮತ್ತು ತುಳಸಿ, ಒಂದು 1/4% ಶುಂಠಿ, ಜೀರಿಗೆನ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಕಷಾಯ ಮಾಡಿದೆ, ಯಾಕೆಂದರೆ ಇವಾಗ ಕಾಫಿ ಕುಡಿದ್ನಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತು ನಾಷ್ಟಕ್ಕೆ ನಾನು ಏನು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಫ್ರೆಂಡ್ಸ್ ನಾನು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಆಲ್ರೆಡಿ ನಾನು ರೈಸ್ಗೆ ಇಟ್ಟಿದ್ದೀನಿ. ಆ ಚಟ್ನಿ ಟೊಮಟೊ ಮೆಣಸಿಕಾಯ್ದು ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಅದರಲ್ಲೇ ನಾನು ರೈಸ್ಗೂ ಆಗುತ್ತೆ. ಬನ್ನಿ ಚಪಾತಿ ಹಿಟ್ಟನ್ನ ಜಲ್ದಿ ಇಟ್ಕೊಂಡು. ಯಾಕೆ ನಾನು ಜಲ್ದಿ ಇಟ್ಕೊತೀನಿ ಅವಾಗವಾಗ ಅಂದರೆ ಫ್ರೆಂಡ್ಸ್, ಈಗ ಮನೆಯಲ್ಲಿ ಹೇಳೋಕ್ಕಾಗಲ್ವಲ್ಲ, ಹುಳಗಳು ಯಾವುದಾದ್ರೂ ಆಗಿರ್ಬೋದು. ಅದಕ್ಕೋಸ್ಕರ ನಾನು ಯಾವಾಗ ಚಪಾತಿ ಮಾಡ್ತಾಯಿರ್ತೀನಿ ಆವಾಗಲೇ ಜಲ್ದಿ ಇಟ್ಕೊತೀನಿ ಫ್ರೆಂಡ್ಸ್. ಇದ್ಯಾರದು ಫಸ್ಟು ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಆಲ್ರೆಡಿ ರೈಸು ವಿಷಲ್ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇನ್ನು ಬಟ್ಟೆ ಐರನ್ ಮಾಡಬೇಕು. ಸ್ವಲ್ಪನೇ ಮಾಡ್ತೀನಿ, ಒಂದು 4-5 ಚಪಾತಿನ ಫ್ರೆಂಡ್ಸ್. ಯಾರು ತಿನ್ನಲ್ವಲ್ಲ, ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾಡ್ತೀನಿ. ಇನ್ನು ಬನ್ನಿ ಜಲ್ದಿ ಇಟ್ಕೊಳ್ಳೋಣ, ಏನು ಬರುತ್ತೆ ನೋಡೋಣ. ಅದಕ್ಕೆ ಫ್ರೆಂಡ್ಸ್ ನಾನು ಒಂದು ಚಿಕ್ಕದು ಜರ್ದಿ ತರಬೇಕು ಫ್ರೆಂಡ್ಸ್. ಇದು ದೊಡ್ಡದು ಇದು. ಯಾಕೆ ರೈಸ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್, ನಾನು ಆ ಕಡೆ ಈ ಕಡೆ ಓಡಾಡೋಷ್ಟಲ್ಲೇ ರೈಸ್ ಆಗಿಬಿಡುತ್ತೆ. ಪಾತ್ರೆ ಸ್ವಲ್ಪನೇ ಇತ್ತು, ತೊಳೆದಿದ್ದೀನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾವು 4 ಡೇಸ್ ಆಯಿತು ರಾತ್ರಿ ಟೈಮ್ ಅಡುಗೆ ಮಾಡ್ತಾಯಿಲ್ಲ. ಯಾಕೆ ಅಂದರೆ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲ ಮನೆ ಹತ್ರ 8 ದಿವಸ 9 ದಿವಸ ಫ್ರೆಂಡ್ಸ್ ದೇವ್ರು ಕೂತಿದ್ದಾರೆ. ನೋಡಿ ಫ್ರೆಂಡ್ಸ್, ಏನೂ ಇಲ್ಲ, ಇರಲಿ ಇಲ್ಲದೆ ಹೋಗಲಿ, ನಾವು ಅದನ್ನು ಇದೆ. ಅದಕ್ಕೆ ಫ್ರೆಂಡ್ಸ್ ನೋಡಿ, ನಾನು ಒಂದು 5 ಚಪಾತಿ ಮಾಡ್ತೀವಿ ಫ್ರೆಂಡ್ಸ್. ನಾನು ಚಪಾತಿ ತಿನ್ನಲ್ಲ ನೋಡಿ, ಸಾಕಿಷ್ಟೇ. ಸ್ವಲ್ಪ ಅದನ್ನು ಚಪಾತಿ ಅರಿಯೋಕ್ಕೆ ನಿಮ್ಮ ಮುಂದೇನಿಲ್ಲ, ಕಲಸಿ ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈ ಥರ ಏನಿಲ್ಲ, ಆದ್ರೂ ಜಲ್ದಿ ನೋಡಿ ಫ್ರೆಂಡ್ಸ್, ಏನಿಲ್ಲ. ನಾನು ಆವಾಗವಾಗ ಚಪಾತಿನ ಇದು ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ತೆಗೆದಿಟ್ಕೊತೀನಿ ಫ್ರೆಂಡ್ಸ್, ಚಪಾತಿ ಅರಿಯೋಕ್ಕೆ ನೋಡಿ ಸಾಕು. ಬನ್ನಿ ಈಗ ಹಿಟ್ಟನ್ನ ಕಲಸೋಣ. ಟ್ರೈ ಎಲ್ಲ ಐತೆ ಫ್ರೆಂಡ್ಸ್, ನಾನೇ ಪ್ಲೇಟಲ್ಲೇ ಕಲಿಸ್ಕೊತೀನಿ. ಎರಡು ಏನಕ್ಕೆ ಮಾಡೋದು ನೋಡಿ ಫ್ರೆಂಡ್ಸ್, ಉಪ್ಪಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಆಯಿಲ್ ಹಾಕೋದು. ಬನ್ನಿ ಒಂದು ಸ್ಪೂನು ಫ್ರೆಂಡ್ಸ್. ನಾನು ಯಾಕೆ ಕೈಗಿದು ಹಾಕೊಂಡಿದ್ದೀನಿ, ಸುತ್ಕೊಂಡಿದ್ದೀನಿ ಅಂದರೆ, ನಾನು ಕೈ ಗಾಯ ಸುಟ್ಕೊಂಡಿದ್ದೆ ಸ್ಟವಲ್ಲಿ, ಕಾಣಿಸ್ತಾ ಇದೆಯಾ ಕೈ ಫ್ರೆಂಡ್ಸ್. ಅದು ನೀರಾಗುತ್ತೆ ಪಾತ್ರೆ ತೊಳೆದ್ರೆ, ಈ ಥರ ಎಲ್ಲ ಕೆಲಸ ಮಾಡಿದಾಗ. ಅದಕ್ಕೋಸ್ಕರ ನಾನು ಸ್ವಲ್ಪ ಅದಕ್ಕೆ ಆ ಥರ ಸೆಲೋ ಟೇಪು ಪ್ಲಾಸ್ಟಿಕ್ ಕವರು ಅಂಟಿಸ್ಕೊಂಡಿದ್ದೀನಿ. ಇದಾಗ್ದಂಗೆ ಇದ್ದೀನಿ ನೋಡಿ ಫ್ರೆಂಡ್ಸ್. ಚಪಾತಿ ಹಿಟ್ಟು ರೈಸ್ ಇನ್ನೇನು ವಿಷಯ ಎಲ್ಲ ಆಗುತ್ತೆ. ಅದಾದ ತಕ್ಷಣವೇ ಸ್ನಾನ ಮಾಡ್ಕೊಂಡು, ನೆನ್ನೆ ತಲೆ ತೊಳ್ಕೊಳಕ್ಕಾಗಲ್ಲ ಫ್ರೆಂಡ್ಸ್, ಇವತ್ತು ತಲೆಗೆ ಸ್ನಾನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇದಕ್ಕೆ ಸ್ನಾನ ಮಾಡುವಾಗೆಲ್ಲ ಕೈಗೆ ನೀರು ಬಿದ್ದು ಗಾಯನೇ ಬೇಗ ಮಾಯ್ತಾ ಇಲ್ಲ, ಸುಟ್ಟಿರೋ ಗಾಯ.
ಇನ್ನೇನು ಫ್ರೆಂಡ್ಸ್, ಇವತ್ತಾಲೆ ದಸರಾ ಹಬ್ಬದ್ದು 6ನೇ ದಿನ, ಇನ್ನು 3 ದಿವಸ ಹಾಗೆ ಹೋಯ್ತು ನೋಡಿ ದಸರಾ. ಇನ್ನು ಆಮೇಲೆ ದೀಪಾವಳಿ ಬರುತ್ತೆ. ಕನ್ನಡದವ್ರಿಗೆ ಏನು ಫ್ರೆಂಡ್ಸ್, ಯಾವಾಗ ತಿಂಗಳಿಗೊಂದು ಹಬ್ಬ ಬರ್ತಾ ಇರುತ್ತೆ. ಬನ್ನಿ ನೋಡಿರಿ ಫ್ರೆಂಡ್ಸ್, ನಾನು ಯಾಕೆ ಪ್ಲೇಟಲ್ಲಿ ಕಲಿಸ್ತೀನಿ ಅಂದರೆ ಇಷ್ಟು ಈಜಿಯಾಗಿ ಕಲಿಸ್ಬೋದು ಅಂತ. ಅಂದರೆ ಇದರಲ್ಲೂ ಒಂದು 7-8 ಚಪಾತಿ ಆಗುತ್ತೆ. ನಂದು ಇವತ್ತು ಸೆಕೆಂಡ್ ಶಿಫ್ಟ್ ಅಲ್ಲ, ಅದಕ್ಕೊಂದು ಸ್ವಲ್ಪ 7 ಗಂಟೆಗೆ ಎದ್ದೆ. ಸೇಮ್ ಕೆಲಸನೇ, ಬಟ್ಟೆ ಏನು ತೊಳಿಲಿಲ್ಲ ಫ್ರೆಂಡ್ಸ್ ಇವತ್ತು ನಾನು. ಈ ಕೈ ಬೇರೆ ಈ ಥರ ಆಗೈತಲ್ಲ, ಮಿಷನಲ್ಲಿ ಯಾಕೋ ಮತ್ತೆ ನೀರೇ ಹೋಗ್ತಾ ಇಲ್ಲ ವಾಷಿಂಗ್ ಮಿಷನಲ್ಲಿ. ಅವ್ರು ಬರೋಕ್ಕೆ ಕೇಳಿದ್ದೀನಿ, ನೋಡೋಣ. ಇವತ್ತು ನಾನು ಖಾರವಾಗಿ ಒಂದು ಚಟ್ನಿ ಮಾಡ್ತೀನಿ ಫ್ರೆಂಡ್ಸ್. ಟೊಮೊಟೊನ ಹಾಕಿ ಮಾಡ್ತಾಯಿದ್ದೆ. ಇವಾಗ ನೋಡೋದಲ್ಲ ಫ್ರೆಂಡ್ಸ್, ಚಪಾತಿ ಇಟ್ಟು ರೆಡಿ ಆಯಿತು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ ಬನ್ನಿ. ನೋಡೋದ ಫ್ರೆಂಡ್ಸ್, ಇಷ್ಟೇ ಎಣ್ಣೆ, ಇನ್ನು ಬೇರೆ ಹಾಕೋಣ. ಆ ಪ್ಲೇಟನ್ನು ನಾನು ವಾಶ್ ಮಾಡಿ ಇಟ್ಕೊತೀನಿ. ಇನ್ನೇನು ಫ್ರೆಂಡ್ಸ್, ಇದರಲ್ಲೇ ಇಡೋಣ ಬನ್ನಿ. ನೋಡಿ, ಇದರಲ್ಲೇ ಹೆಂಗು ಗೋಧಿ ಹಿಟ್ಟೈತಲ್ಲ ನೋಡಿ ಫ್ರೆಂಡ್ಸ್, ಚಪಾತಿ ಹಿಟ್ಟು ರೆಡಿ ಆಯಿತು. ಇದಾದಮೇಲೆ ಬನ್ನಿ ನೀರದೆಲ್ಲನೂ ಒರೆಸ್ಕೊಳ್ಳೋಣ. ಕಷಾಯನ ಆಮೇಲೆ ಮಾಡ್ತೀನಿ. ಇನ್ನೊಂದೇ ಒಂದು ನೆಲ್ಲಿಕಾಯಿ ಇದೆ ಫ್ರೆಂಡ್ಸ್. ಇವತ್ತಿನ ದಾಳಿಂಬೆ ಆಲ್ರೆಡಿ ಬಿಡಿಸಿಟ್ಟಿದ್ದೀನಿ. ಮೋಸಂಬಿ ಐತೆ, ಅದ್ರದ್ದು ಜ್ಯೂಸ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಲಸಿಟ್ಟಾಯಿತು. ಅದು ಸ್ವಲ್ಪ ಇದಾಗಲಿ, ಅದ್ರ ಮೇಲೆ ಏನಾದರೂ ಮುಚ್ತೀನಿ. ಆ ಕಡೆ ಅನ್ನ ವಿಷೆಲ್ಲ ಆಗ್ತದೆ. ಈಗ ನಾನು ಬೇಯಕ್ಕೆ ಏನಿರ್ತೀನಿ ಅಂತ ಬೇಯಿಸ್ತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಚಪಾತಿ ಹಿಟ್ಟಿಗೆ ಇದನ್ನು ಸುಮ್ಮನೆ ಈ ಥರ ಮುಚ್ಚಿರ್ತೀನಿ. ಅದಿರಲಿ. ಇನ್ನು ಫ್ರೆಂಡ್ಸ್, ನಲ್ಲಿಕಾಯಿ ಖಾಲಿ ಆಯಿತು ನೋಡಿ. ಒಂದೇ ಒಂದು ಇವತ್ತು ಒಂದು ಮೋಸಂಬಿ, ಇನ್ನು ಮಾಮೂಲಿ ದಾಳಿಂಬೆ ಬಿಡಿಸಿಟ್ಟಿದ್ದೀನಿ. ಅದಾದಮೇಲೆ ಇನ್ನು ಫ್ರೆಂಡ್ಸ್ ನೋಡಿ, ಒಂದೇ ಒಂದು ಟೊಮೊಟೊ ಹಾಕ್ತೀನಿ. ನಾನಿವತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಚಟ್ನಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಮೆಣಸಿನ್ಕಾಯಿ ಇರುತ್ತೆ, ಎಲ್ಲನೂ ಖಾಲಿ ಮಾಡ್ತೀನಿ. ಸಿಂಪಲ್ಲಾಗಿ ಮಾಡ್ತೀನಿ. ಖಾರ ಹಾಗೇ ಆಗುತ್ತೆ ಇದು. ಬನ್ನಿ, ಒಂದು 4 ಈರುಳ್ಳಿ ಹಾಕೋದು ಬೇಯೋಕ್ಕೆ. ನೋಡಿದ್ರೆ ಫ್ರೆಂಡ್ಸ್, ಒಂದೇ ಒಂದು ಟೊಮೊಟೊ ಹಾಕ್ತೀನಿ. ಇದೊಂಥರ ಚಟ್ನಿ ಚೆನ್ನಾಗಿರುತ್ತೆ. ಟೊಮೊಟೊ ಕಟ್ ಮಾಡಿ ಹಾಕ್ತಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ, ಒಂದು ಟೊಮೊಟೊ ಇತ್ತು, ಮೆಣಸಿನ್ಕಾಯಿನ ಜಾಸ್ತಿ ಹಾಕಿದ್ದೀನಿ. ಇನ್ನು ಈರುಳ್ಳಿ. ನೀವು ಇದಕ್ಕೆ ಬದನೆಕಾಯಿ ಇದ್ರೆ ಹಾಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ. ಇದಕ್ಕೆ ಈಗ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತೀನಿ ನೋಡಿ ಜಾಸ್ತಿ. ಇನ್ನೊಂದು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಬನ್ನಿ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಮೆಣಸಿನ್ಕಾಯಿ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಏನು ಬೇಕಾದರೂ ಅನ್ಬೋದು ಫ್ರೆಂಡ್ಸ್. ಇದಕ್ಕೆಲ್ಲನೂ ಹಾಕಿದ್ದೀವಲ್ಲ, ಡೈಲಿ ಒಂದೇ ಖಾರ ಏನು ತಿನ್ನೋದು ಫ್ರೆಂಡ್ಸ್. ನನಗಂತೂ ಖಾರ ಆದರೆ ತುಪ್ಪ ಐತಲ್ಲ, ಇದೆಲ್ಲ ಖಾರ ಆಗಿದ್ದರೆ ನಮ್ಮ ಮನೇಲಿ ಏನಿಲ್ಲ, ನನ್ನ ಮಗಳು ತಿಂತಾರೆ ಫ್ರೆಂಡ್ಸ್. ಏನು ಫ್ರೆಂಡ್ಸ್, 3 ಡೇಸಿಂದ ಮಳೆ ಇಲ್ಲ. ಇನ್ನು ಇವತ್ತು ಎಷ್ಟೊಂದು ಮಳೆ ಬರುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಕಾಯಿ ಖಾಲಿಯಾಗಿದೆ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಕಾಯಿ ಹೊಡ್ಕೋಬೇಕು. ಖಾಲಿ ಆಗೈತೆ, ನಾನು ನೋಡ್ತೀನಿ, ನೋಡಿಲ್ಲ. ಒಂದು ಕಾಯಿನ ಓಪನ್ ಮಾಡ್ಕೋಬೇಕು. ಈರುಳ್ಳಿ ವಾಶ್ ಮಾಡ್ಕೊಳ್ತೇನೆ. ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ.
ಫ್ರೆಂಡ್ ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನು ತೊಳೆದು ಇಟ್ಕೊತಾ ಇದ್ದೀನಿ. ಅದಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ರುಬ್ಬಕ್ಕೆ. ನೋಡಿ ಜಾಸ್ತಿ ಇಟ್ಟಿದ್ದೀನಿ. ಅದಾಯಿತಾ? ಇವಾಗ ನೋಡಿ ಇಷ್ಟು ಬೆಳ್ಳುಳ್ಳಿನ ತಂದಿದ್ದೀನಿ. ಅದರಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟ ಹಾಕ್ತಾಯಿದ್ದೀನಿ. ಅದು ಬೆಳ್ಳುಳ್ಳಿ ಚಟ್ನಿ ಥರ ಚೆನ್ನಾಗಿರುತ್ತೆ. ಇದು ಗೆಜ್ಜೆ ಹಾಕೋಕ್ಕೆ. ನೋಡಿದ್ರೆ ಫ್ರೆಂಡ್ಸ್ ನಾನು ಏನೇನು ಹಾಕಿದ್ದೀನಿ ಅಂತ. ಈರುಳ್ಳಿ, ಒಂದು ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಈಗ ಇದಕ್ಕೆ ನೀರು ಹಾಕೋಣ ಬನ್ನಿ. ನೀರು ಹಾಕಿ ಬೇಯಿಸೋಣ. ನೋಡಿ ಫ್ರೆಂಡ್, ಇಷ್ಟೇ ನೀರು ಸಾಕು. ಅದೇ ಎಲ್ಲ ಮುಳುಗುತ್ತೆ. ಅದು ಬೆಂದ ಮೇಲೆ ನಾವು ಇದು ಮಾಡೋದು, ಬೇಯಿಸ್ಬೇಕು. ನೋಡಿದ್ರೆ ಫ್ರೆಂಡ್ಸ್ ನೀರು ಹಾಕಿದ್ದೀನಿ. ಒಳ್ಳೆ ಮೀನು ಬೇಕು. ಬೇಯೋಷ್ಟರಲ್ಲಿ ನಾನು ಫ್ರೆಂಡ್ಸ್ ಬಟ್ಟೆ ಐರನ್ ಮಾಡಬೇಕು. ಅಷ್ಟರಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ. ನಾವಾಗ ಒಂದು ಸರಿ ಏನು ಪಡ್ದಾಡೋದು. ಆಮೇಲೆ ಫ್ರೆಂಡ್ಸ್ ನಾನು ಐರನ್ ಆದಮೇಲೆ ಚಟ್ನಿ ಮಾಡಿ ಚಪಾತಿ ಮಾಡೋದು ಈಗ ತೋರಿಸ್ತೀನಿ. ಗಾಳಿ ಬರ್ತಾಯಿತ್ತು ಫ್ರೆಂಡ್ಸ್. ಸ್ಟವ್ ಸರಿಯಾಗಿ ಉರಿತಾನೆ ಇಲ್ಲ ಆ ಕಡೆಯಿಂದ. ಇನ್ನು ಈ ಬೆಳ್ಳುಳ್ಳಿನ ಗೆಜ್ಜೆ ಇಟ್ಕೊಳ್ಳೋಣ. ಬೇಯಿಸೋಕ್ಕೂ ಹಾಕಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಾನು ನಿಮ್ಗೆ ಹೇಳೋ ಹಾಗಿಲ್ಲ. ನಾನು ಆದಷ್ಟು ಜಾಸ್ತಿ ಇದ್ದರೆ ಬಿಡಿಸಿದ್ರೆ. ಇನ್ನು ಫ್ರೆಂಡ್ಸ್ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ ಗೆಜ್ಜಿರೋದು ಇದನ್ನು ಬೇರೆ ಎತ್ತಿಟ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಕಾಯಿತಾ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ಬೆಳ್ಳುಳ್ಳಿ ಸಿಪ್ಪೆ ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡ್ರೆ, ಅವಾಗವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯದಲ್ಲ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್. ಇನ್ನು ನೋಡ್ತಾರಲ್ಲ ಫ್ರೆಂಡ್ಸ್, ಇದು ರೆಡಿ ಮಾಡ್ತಿದ್ದೀನಿ. ಚಪಾತಿ ಇಟ್ಟ ಮೇಲೆ ಮುಚ್ಚಿದ್ದೀನಿ. ಇದು ಜ್ಯೂಸಿಗೆ ರೆಡಿ ಮಾಡಿದ್ದೀನಿ. ಬಟ್ಟೆ ಐರನ್ ಮಾಡ್ಕೊಂಡು ಬರೋಣ. ಇನ್ನು ಫ್ರೆಂಡ್ಸ್ ನೋಡಿ, ಬೇಯಕ್ಕಿಟ್ಟಿದ್ದೀನಿ. ಅದ್ರ ಪಾಡ್ಗತ್ತೇಳಿ ರೈಸು ಇನ್ನೇನು ಆಯಿತು. ಫ್ರೆಂಡ್ಸ್ ಬನ್ನಿ, ಇವಾಗ ಸ್ನಾನ ಆಗಿ ಪೂಜೆ ಎಲ್ಲ ನಂದು ಮುಗೀತು. ಇನ್ನು ಫ್ರೆಂಡ್ಸ್ ಫಿಶ್ ಟ್ಯಾಂಕಲ್ಲಿ ಮೋಟ್ರು ತೊಳಿಬೇಕು. ನೋಡಿ, ಅದು ಸೌಂಡೇ ಆಗ್ತಾಯಿಲ್ಲ, ಬರ್ತಾಯಿಲ್ಲ. ನೋಡಿ ನಿಂತೋಗೈತಿ. ವಾಶ್ ಮಾಡಬೇಕು. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಸಾಟರ್ಡೆ. ನಂದು ಆಲ್ರೆಡಿ ಪೂಜೆ ಆಯಿತು. ಇನ್ನು ಮಾಮೂಲಿ ಚಾಮುಂಡೇಶ್ವರಿ ಫೋಟೋಕ್ಕೆ ಮಾತ್ರ ಹೂವು ಚೇಂಜ್ ಮಾಡಿದ್ದೀನಿ. ನಿನ್ನೆ ಆಲ್ರೆಡಿ ಹೂವು ಮುಡಿಸಿದ್ದೆ. ಇವತ್ತು ಮತ್ತೆ ಸಾಯಂಕಾಲ ತಂದರೆ ನಾಳೆ ಹೂವು ಚೇಂಜ್ ಮಾಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್ ನಂದು ಆಲ್ರೆಡಿ ಈಗ ಪೂಜೆ ಎಲ್ಲ ಮುಗೀತು. ಬನ್ನಿ ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಚಟ್ನಿ ಅದೇ ಆವಾಗಲೇ ನಿಮಗೆ ಹುರಿದಿದ್ದೆಲ್ಲ ತೋರಿಸಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಚಟ್ನಿ ಅಂತ ಇದು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪನ್ನ ಎಣ್ಣೆಲೆ ಹುರ್ಕೊಳ್ಳಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಂದು ಗೋಧಿ ಹಿಟ್ಟು ರೆಡಿ ಆಗೈತೆ. ಈಗ ಚಪಾತಿ ಒತ್ತೀನಿ. ಇನ್ನು ರೈಸ್ ಮಾಡಿದೆ ಫ್ರೆಂಡ್ಸ್. ಅದನ್ನು ಬೇರೆ ಎತ್ಕೊತೀನಿ. ಸ್ವಲ್ಪ ಕೆಳಗಡೆ ಒತ್ತಿತ್ತು ಅಂತ ಮೇಲಿರೋ ರೈಸ್ನ ತೆಗ್ದು ಹಾಕಿದ್ದೀನಿ. ಈಗ ಬನ್ನಿ, ನಾನು ಇಲ್ಲಿ ಒಂದು ಬಾಣಲೆಗೆ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಆಯಿಲ್ ನೀವು ಎಷ್ಟು ಜಾಸ್ತಿ ಹಾಕಿದ್ರೂ ಒಳ್ಳೆಯದೇ. ಇನ್ನು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ರೈಸ್ ಈ ಥರ ಅದು ಒತ್ತದಂಗೆ ಆಗಿತ್ತಲ್ಲ, ಅದೇ ಯಾಕೆ ವೇಸ್ಟ್ ಆಗಬೇಕು ಅಂತ ನಾನು ಅದಕ್ಕೆ ಉದ್ದಿನಬೇಳೆ, ಮೆಂತ್ಯ ನೆನೆಸಿಟ್ಟಿದ್ದೀನಿ. ಇದು ಇನ್ನು ಈಗ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ. ಇನ್ನು ಇಲ್ಲಿ ಜ್ಯೂಸ್ಗೆ ಇನ್ನು ದಾಳಿಂಬೆ ಒಂದು ಹಾಕಬೇಕು. ಬನ್ನಿ ಈಗ ಚಟ್ನಿಗೆ ಯಾವ ರೀತಿ ಒಗ್ಗರಣೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇನ್ನು ಈ ಕಡೆ ಬಂದು ಚಪಾತಿದು ತವೆನ ಕಾಯಕ್ಕಿಡೋಣ. ಯಾಕೆ ಅಂದರೆ ಟೈಮ್ ಆಲ್ರೆಡಿ ಫ್ರೆಂಡ್ಸ್ 9 ಆಯಿತು. ಇನ್ನು ನಾನು 10 ಗಂಟೆ ತನಕ 10 ಗಂಟೆ ಮೇಲೆ ರೆಡಿ ಆಗಬೇಕು. ಬಟ್ಟೆನೂ ಐರನ್ ಆಯಿತು. ಏನು ಮಾಡೋದು ಫ್ರೆಂಡ್ಸ್, ಒಂದೇ ಸಮಯ ಇರೋಲ್ಲ ನಮ್ಮದು ಕೆಲಸ. ಒಂದೊಂದು ದಿವಸ ಒಂದೊಂದು ಥರ ಶಿಫ್ಟ್ ಆಗೋಗುತ್ತೆ. ಇನ್ನು ನಾನು ಅಷ್ಟಲ್ಲಿ ರೆಡಿ ಆಗಬೇಕು. ಫ್ರೆಂಡ್ಸ್ ಬನ್ನಿ, ಎಣ್ಣೆ ಕಾಯಿತು. ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ ಅಷ್ಟೇ ಫ್ರೆಂಡ್ಸ್ ಒಗ್ಗರಣೆಗೆ. ಕಡಲೆಬೇಳೆ ಇದೆಲ್ಲ ಏನು ನಾನು ಹಾಕಲ್ಲ. ಅದೇ ಥರ ಅಲ್ಲಿಗೆ ಸಿಗುತ್ತಾರೆ ಫ್ರೆಂಡ್ಸ್, ಹಂಗಾಗಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿ, ಬೆಳ್ಳುಳ್ಳಿನ ಗೆಜ್ಜೆ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ನಾನು ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀನಿ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ಏನಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದರೆ, ಇದು ಚೆನ್ನಾಗಿರುತ್ತೆ ಖಾರದ ಚಟ್ನಿ ಅಲ್ವಾ. ಅದರೊಳಗಡೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟಿಯಾಗಿದೆ. ಇನ್ನು ಬನ್ನಿ, ಈ ಕಡೆ ಚಪಾತಿಗೆ ತವೆನ ಕಾಯೋಕ್ಕೆ ಚಿಕ್ಕ ಸ್ಟವಲ್ಲಿ ಇಟ್ಬಿಡೋಣ. ಅದ್ರ ಪಾಟ್ಗೆ ಅದು ಕಾಯ್ತಾ ಇರಲಿ.
ನೋಡಿ ಫ್ರೆಂಡ್ಸ್, ತವೆನ ಈ ಕಡೆ ಕಾಯಕ್ಕಿಡ್ತಾಯಿದ್ದೀನಿ. ಸ್ಟವ್ ಈ ಕಡೆ ನಿಮಗೆ ಕಾಣಿಸಲ್ಲ ಅಂತ ಅನಿಸುತ್ತೆ. ನೋಡಿ ಆ ಕಡೆ ನೋಡಿ ಕಾಯಕ್ಕಿಟ್ಟಿದ್ದೀನಿ. ಇನ್ನು ಬನ್ನಿ, ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಇದನ್ನು ಬೇರೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದು ಒಂಥರ ಕ್ಲಿಪ್ ಥರ ಫ್ರೆಂಡ್ಸ್, ಬರೀ 200 ಏನು ಇದ್ರಲ್ಲಿ ತೊಗೊಂಡಿದ್ದೆ. ನನಗೆ ಯಾರು ವೀಡಿಯೋ ಮಾಡಲ್ಲ ಫ್ರೆಂಡ್ಸ್, ನಾನೇ ಈ ಥರ ಎಲ್ಲನೂ ಇಟ್ಕೊಂಡು ರೆಡಿ ಮಾಡ್ಕೊಂಡು ಟೋಟಲ್ ನನ್ನ ಹತ್ರ 3 ಸ್ಟ್ಯಾಂಡ್ ಇದೆ. 3 1 2 3 ಸ್ಟ್ಯಾಂಡ್ ಇದೆ ಫ್ರೆಂಡ್ಸ್. ನಾನು ಅದರಲ್ಲೇ ಎಲ್ಲನೂ ಮಾಡ್ಕೊಳ್ಳೋದು. ಬನ್ನಿ, ಈ ಟೈಮಲ್ಲಿ ನಾವು ಉಪ್ಪಿನ ಪುಡಿ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ಸಾಟರ್ಡೆ ಇವತ್ತು ಮಗಳು ಉಪವಾಸ ಇದ್ದಾಳಲ್ಲ, ಜ್ಯೂಸು ನಾನು ಒಬ್ಬಳಿಗೆ ಮಾಡ್ಕೊತೀನಿ. ಅವಳು ಇನ್ನು ಮಧ್ಯಾಹ್ನ ಆಗುತ್ತೆ. ಹಾಗಾಗಿ ಇನ್ನು ಫ್ರೆಂಡ್ಸ್ ನಲ್ಲಿಕಾಯಿ ಖಾಲಿ ಆಗಿದೆ, ತರಬೇಕು. ದಾಳಿಂಬೆ, ಮೋಸಂಬಿ, ದಾಳಿಂಬೆ ಅಂತ ಫ್ರೆಂಡ್ಸ್ ಇನ್ನು ನಾನು ಒಂದು ವೀಕು ಥರ ಆಗಿಲ್ಲ, 1 kg ಅಷ್ಟನ್ನ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮುಚ್ಚಳ ಹಾಕಿ. ಇನ್ನು ಫ್ರೆಂಡ್ಸ್ ಬನ್ನಿ, ಈ ಕಡೆ ರೊಟ್ಟಿ ಇದು ಚಪಾತಿ ಕಾಯ್ತಾ ಇರಲಿ. ಇದಾದಮೇಲೆ ಫ್ರೆಂಡ್ಸ್ ನಾನು ಒಂದು ಕಷಾಯ ಮಾಡ್ಕೊಂಡು ಕುಡಿಬೇಕು, ನಿಮಗೆ ತೋರಿಸಿ. ಅದನ್ನು ಲಾಸ್ಟಲ್ಲಿ ಕುಡಿತೀನಿ ಫ್ರೆಂಡ್ಸ್, ಕೆಲಸಕ್ಕೆ ಹೋಗೋ ಟೈಮಲ್ಲಿ ಕುಡಿತೀನಿ. ಈಗ ಫ್ರೆಂಡ್ಸ್ ನೋಡಿ, ಇನ್ನೇನು ಬೇಯಿತು. ಇದು ಬೆಂದ ತಕ್ಷಣವೇ ಹಾಕೋಣ ಬನ್ನಿ. ಡೈಲಿ ಏನು ಫ್ರೆಂಡ್ಸ್, ಏನೋ ಮಳೆ ಇಲ್ಲ, ನೀರು ಹಾಕ್ಬೇಕು ಮೇಲೆ ಗಿಡಕ್ಕೆ. ಇನ್ನೂ ಹಾಕಿಲ್ಲ, ನಮ್ಮ ಮಗಳಿಗೆ ಹೇಳಬೇಕು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ರುಬ್ಬಿಟ್ಕೊಂಡಿರೋದು ಎಲ್ಲನೂ ರುಬ್ಬಿದ್ದೀನಿ. ನಾನು ಈ ಥರ ಚಟ್ನಿನ ಇದೇ ಫಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಚಟ್ನಿಗೆ ಇಷ್ಟೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ನೋಡೋಣ ಅದು ಹೇಗೆ ಟೇಸ್ಟ್ ಹೆಂಗಿರುತ್ತೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇಷ್ಟು ಗಟ್ಟಿ ಇದೆ. ಇನ್ನು ಅದನ್ನು ತೊಳೆದು ಹಾಕೋಬೋದು. ಇಷ್ಟೇ. ಈಗ ಒಗ್ಗರಣೆ ಬೆಂದಮೇಲೆ ಫ್ರೆಂಡ್ಸ್ ಉಪ್ಪನ್ನು ಅದಕ್ಕೆ ಹಾಕಿದೆ. ಈ ಚಟ್ನಿನ ಫ್ರೆಂಡ್ಸ್ ನೀವು ಮುದ್ದೆಗಂತೂ ತುಂಬಾ ಟೇಸ್ಟ್ ಇರುತ್ತೆ. ಬನ್ನಿ, ನೀರು ಹಾಕೋಣ. ಡೈಲಿ ಒಂದೇ ಚಟ್ನಿ ಏನು ತಿನ್ನೋದು ಫ್ರೆಂಡ್ಸ್. ಇದಕ್ಕೆ ಬೇಕಾದರೆ ನೀವು ಫ್ರೆಂಡ್ಸ್ ಕಡಲೆಬೇಳೆ, ಉದ್ದಿನಬೇಳೆ ಬೇಕಿದ್ರೆ ಹುರಿದು ನೀವು ಹಾಕೋಬೋದು. ನಾನೇನು ಅಷ್ಟೇನಿಲ್ಲ, ಏನೂ ಹಾಕಲಿಲ್ಲ, ಇಷ್ಟೇ ಹಾಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಇದು ಅನ್ನಕ್ಕೆ ಓನರ್ ಮನೆ ನಾಯಿ ಬಗ್ಳುತ್ತೈತೆ ಫ್ರೆಂಡ್ಸ್. 1 3 4 ಐತೆ. ಯಾರಾದರೂ ಹೊಸಬ್ರು ಬಂದ್ರೂ ಬಗ್ಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಈಗ ಇನ್ನು ಕೊತ್ತಂಬರಿ ಸೊಪ್ಪು ಅದಕ್ಕೆ ರುಬ್ಬಿದ್ದೀನಿ. ಯಾಕೋ ಇವತ್ತು ತುಂಬ ದಾವಾಗ್ತಾಯಿದೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇಲ್ಲಿ ನಾನು ಚಪಾತಿ ತೆಗೆನ ಒರೆಸ್ಕೊತಾ ಇದ್ದೀನಿ ನೀರಾಗಿ. ಯಾವಾಗಾದರೂ ಅಷ್ಟೇ ಫ್ರೆಂಡ್ಸ್, ಹಾಗೆ ಒರೆಸ್ಕೊಳ್ಳಿ, ಈಸಿ ಆಗುತ್ತೆ. ಬನ್ನಿ, ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಉಪ್ಪು ಸಪ್ಪೆ ಯಾವ ಥರ ಇದೆ ನೋಡೋಣ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಸ್ಟವ್ ಉರಿಯುವಾಗಲೇ ಹೋಗ್ಬಿಡುತ್ತೆ. ಈ ಗಾಳಿಗೋ ಏನೋ ಗೊತ್ತಿಲ್ಲ. ವಿಂಡೋ ಕ್ಲೋಸ್ ಮಾಡ್ತೀನಿ ತಡೀರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ಪೂರ್ತಿ ರೆಡಿ ಆಯ್ತು. ಇದಕ್ಕೆ ಇನ್ನೇನು ಹಾಕಾಗಿಲ್ಲ, ಉಪ್ಪು ಸಪ್ಪೆನ ನೋಡ್ತೀನಿ. ಟೇಸ್ಟ್ ಏನೋ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಮಗಳಿಗೆ ಸರಿಯಾಗೈತೆ, ನನಗೆ ಸ್ವಲ್ಪ ಖಾರ. ನೋಡಿದ್ರೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕೋಣ. ಏನಿಲ್ಲ ಫ್ರೆಂಡ್ಸ್, ಇದು ಖಾರ ಆದರೆ ನೀವು ಸ್ವಲ್ಪ ಎಣ್ಣೆ ಏನಾದರೂ ಹಾಕ್ಕೊಂಡು ತಿನ್ಬೋದು. ಆಯ್ತು ಫ್ರೆಂಡ್ಸ್, ಚಟ್ನಿ ಮುಗೀತು. ಅದನ್ನು ಇನ್ನು ಆ ಕಡೆ ಸೈಡ್ ಎತ್ತಿಕೆರೆ ಸ್ವಲ್ಪ ನಿಧಾನಕ್ಕೆ ಬೇಯಲಿ. ಬನ್ನಿ, ಈಗ ನಾನು ಚಪಾತಿ ಬೇಯಿಸೋಕ್ಕೆ ತವೆನ ಇಡ್ತಾಯಿದ್ದೀನಿ. ಚಪಾತಿ ಒತ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಬನ್ನಿ, ಚಪಾತಿ ಆಗಿದೆ. ತವೆ ಮೇಲೆ ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಚಪಾತಿ ಆಯಿತು. ಅಷ್ಟರಲ್ಲಿ ನಾನು ಚಪಾತಿ ಹೊತ್ಕೊಂಡು ಬರೋಣ. ಈ ಕಡೆ ಚಟ್ನಿನೂ ಆಯಿತು, ರೈಸ್ ಆಯಿತು, ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ಇನ್ನು ಜ್ಯೂಸ್ ಮಾಡ್ಕೊಂಡ್ರೆ ನನ್ನ ಕೆಲಸ ಮುಗೀತು.
ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಚಪಾತಿ ಬೇಯ್ತಾ ಇದೆ. ನಾನು ಹಿಂಗೆ ಮೇಲಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ. ಇದೇ ಥರ ಫ್ರೆಂಡ್ಸ್ ನಾನು ಯಾವಾಗಲೂ ಚಪಾತಿನ ಬೇಯಿಸೋದು. ನೋಡಿದ್ರೆ ಫ್ರೆಂಡ್ಸ್, ಚಪಾತಿ ಆಯಿತು, ಚಟ್ನಿನೂ ಆಯಿತು.